ಕರ್ನಾಟಕ, ಮಹಾರಾಷ್ಟ್ರ, ಪಶ್ಚಿಮ ಘಟ್ಟಗಳಲ್ಲಿ ಒಂದು ಕಡೆ ಧಾರಾಕಾರ ಮಳೆ ಮುಂದುವರೆದಿದೆ. ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದ ಮಳೆಯಾಗಿರ್ತಕ್ಕಂಥದ್ದು. ಆದರೆ ಮತ್ತೆ ಈಗ ಏನು ಬೆಳಗಾವಿಯಲ್ಲಿ ಬಳ್ಳಾರಿ ನಾಲ ಅವಾಂತರ ಮುಂದುವರೆದಿದೆ ಅಂತ ಹೇಳ್ಬೋದು. ನಿಮ್ಗೆ ತೋರಿಸ್ತೀನಿ, ಕಳೆದ 3-4 ದಿನಗಳಿಂದ ಏನು ಬೆಳಗಾವಿ ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ಬೆಳಗಾವಿ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾಯಿದೆ. ಇದರ ಪರಿಣಾಮವಾಗಿ ಈಗ ನಾವು ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಬರ್ತಕ್ಕಂಥ ಬಳ್ಳಾರಿ ನಾಲ ಏನಿದೆ, ಎಳ್ಳೂರು ಗ್ರಾಮ ಏನಿದೆ, ಗ್ರಾಮದ ಸುತ್ತಮುತ್ತಲೂ ಇರ್ತಕ್ಕಂಥ ಎಳ್ಳೂರು ಗ್ರಾಮ ಸುತ್ತಮುತ್ತಲು ಇರ್ತಕ್ಕಂಥ ಬಳ್ಳಾರಿ ನಾಲ ಇದೆ. ಬಳ್ಳಾರಿ ನಾಲ ಎರಡೂ ಬದಿಯಲ್ಲಿ ಇರ್ತಕ್ಕಂಥ ಸಾವಿರಾರು ಎಕರೆ ಪ್ರದೇಶದ ಜಮೀನಲ್ಲಿ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಕಳೆದ 2 ದಶಕಗಳಿಂದ ಈ ರೀತಿಯ ಒಂದು ಸಮಸ್ಯೆಯನ್ನು ಬೆಳಗಾವಿ ತಾಲೂಕಿನ ರೈತರು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಬೆಳಗಾವಿ ತಾಲೂಕಿನ ರೈತರು ಚಿನ್ನದ ಬೆಳೆಯನ್ನು ಬೆಳೀತಾರೆ. ಇನ್ನು ಇಲ್ಲಿ ಬೆಳಗಾವಿ ಬಾಸುಮತಿ ಆಗಿರ್ಬೋದು, ಇಂದ್ರಾಯಣಿ ಆಗಿರ್ಬೋದು, ಜೊತೆಗೆ ಈ ರೀತಿಯ ಚಿನ್ನದ ಬೆಳೆಯನ್ನು ಬೆಳೆಯುವಂಥ ಈ ಒಂದು ರೈತರ ಭೂಮಿ ಏನಿದೆ, ಫಲವತ್ತಾದಂಥ ಭೂಮಿ. ಕಳೆದ ಮೇ ಮತ್ತು ಜುಲೈ ತಿಂಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಲಿಲ್ಲ. ಹಾಗಾಗಿ ಮೊದಲ ಬಾರಿಗೆ ಬಿತ್ತನೆ ಮಾಡಿದಂಥ ಬಿತ್ತನೆ ಏನು ಫಸಲು ಬರದೆ ಕೈ ಸುಟ್ಕೊಂಡಂಥ ರೈತರು ಈಗ 2ನೇ ಬಾರಿ ಬಿತ್ತನೆ ಮಾಡಬೇಕು ಸಿದ್ಧತೆ ಮಾಡ್ಕೊಂಡಿದ್ರು. ಈಗ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ನಾಲ ನೀರು ಸಂಪೂರ್ಣವಾಗಿ ಈಗ ನೀರಿನಲ್ಲಿ ನಿಂತ್ಕೊಂಡಿದೆ. ಇದರಿಂದ ಏನು ರೈತರು ಮತ್ತೆ ಸಂಕಷ್ಟಕ್ಕೆ ಅನುಭವಿಸುವಂಥದ್ದು. ಈ ಒಂದು ಬಳ್ಳಾರಿ ನಾಲ ನೀರು ಮತ್ತೆ ಏನು ಕೆಳಗಿಳಿದ ಬಳಿಕ ಈ ಒಂದು ಬಾಸುಮತಿಯ ನಾಟಿ ಮಾಡೋದಕ್ಕೆ ಬಾಸುಮತಿ ಸಸಿಗಳೇನಿದ್ದಾವೆ, ಸಸಿಗಳಲ್ಲಿ ಏನು ನಾಲೆ ಪಕ್ಕದಲ್ಲಿ ರೈತರು ನೆಟ್ಟಿರ್ತಕ್ಕಂಥದ್ದು. ಯಾಕಂದರೆ ನೀರು ಕಡಿಮೆ ಆದ ಬಳಿಕ ಮತ್ತೆ ಇದೇ ಸಸಿಗಳನ್ನು ನೆಟ್ಟು ಭತ್ತವನ್ನು ಬೆಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಬಳ್ಳಾರಿ ನಾಲ ಹೂಳೆತ್ತುವಂಥ ಕೆಲಸ ಮಾಡುವಂತೆ ಅನೇಕ ಹೋರಾಟಗಳು ಮಾಡಿದರು. ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಇಂಥ ಸನ್ನಿವೇಶ ಸೃಷ್ಟಿಯಾದರೂ ಕೂಡ ಸರ್ಕಾರ, ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯ ರೈತರವ್ರನ್ನ ಕೇಳೋಣ. ಬಳ್ಳಾರಿ ನಾಲ ಅವಾಂತರ ಕಡಿಮೆ ಆಗೋದಿಲ್ಲ ಅಂತ. ಸರ್ ನೋಡ್ರಿ, ನಾವು ಹೋದ 20 ವರ್ಷದಿಂದ ಬಳ್ಳಾರಿ ನಾಲ ಹುಳ್ಳಿ ರಾಡಿ ಎಲ್ಲ ಕ್ಲೀನ್ ಮಾಡಿರಿ ಅಂತ ಹೇಳ್ತಾ ಇದ್ದೇವೆ. ಸರ್ಕಾರ ಯಾವುದೇ ಸರ್ಕಾರ ಆಗಲಿ, ಬಿ ಜೆ ಪಿ ಸರ್ಕಾರ, ಈಗ ಬಂದು ಕಾಂಗ್ರೆಸ್ ಸರ್ಕಾರ ಆಯಿತು, ಎಲ್ಲರಿಗೂ ಹೇಳಿದ್ದೇವೆ ರೀ. ಹೇಳ್ರೂ ಅವ್ರು ನಮ್ಮ ಕಡೆ ಏನು ಗಮನನ ಕೊಡೋಂಗಿಲ್ಲ. ನನಗೆ ಅನಿಸ್ತೈತಿ ಇದು ಇಲ್ಲಿ ರೈತರಿಗೆ ಕಿರ್ಸೂರು ಷಡ್ಯಂತ್ರ ಐತೇನೆ ಇಲ್ಲ ಸರ್ಕಾರಕ್ಕೆ, ಅದ ಅನಿಸತೈತಿ ನಂಗೆ. ಅದರ ಸರ್ಕಾರ ದಯಮಾಡಿ ಇಲ್ಲಿ ರೈತರಿಗೆ ಬೆಳೆಸೋ ಸಲುವಾಗಿ ಈಗರ ಈ ಬಳ್ಳಾರಿ ನಾಲ ಹುಳ್ಳಿ ಮತ್ತು ರಾಡಿ ತೆಗೆದಕ್ಕೆ ರೈತರಿಗೆ ಸ್ವಲ್ಪ ಬೆಳೆ ತಗೊಳ್ಳಿಕ್ಕೆ ಸೌಲಭ್ಯ ಮಾಡಿಕೊಡ್ಬೇಕು ಅಂತ ನಮ್ದು ಕೈ ಜೋಡಿಸಿ ಸರ್ಕಾರ ಕಡೆ ವಿನಂತಿ ಐತಿ. ಈಗ 2ನೇ ಬಾರಿ ಬಿತ್ತನೆ ಮಾಡಿದ್ರಿ, ಮೊದಲನೇ ಬಿತ್ತನೆ ಬಂದಿಲ್ಲ ಅಂತ ಸರ್. ಜೂನ್ ತಿಂಗಳಿಗೆ ನಾವು ಬಿತ್ತಿದ್ದೆವು, ಅದು ಮಳೆ ಬರಲಿ ಅಂತ ಎಲ್ಲ ಹೋತ್ರಿ. ಈಗ ನೋಡ್ರಿ, ನಾವು ಸಸಿ ಹಾಕಿದೆವು. ಈ ಸಸಿ ಹಾಕ್ಮೇಲೆ ಮಳೆ ಬಂದಮೇಲೆ ಹಚ್ಚೋದನ್ಕೆ ನಾವು ಸಸಿ ಹಾಕಿದ್ದೀವಲ್ಲ, ಆ ಸಸಿ ಹಚ್ಚೋಕ್ಕಿಂತ ಪೈಲಾನೇ ಇದು ಮಳೆ ಬಂತು. ಈಗ ಮತ್ತು ಮಳೆ ಬಂದ್ರೆ ಇಲ್ಲಿ ಹಿಂಗೆ ನಿಂದಿರ್ತೈತೆ ನೀರು, ಮತ್ತು ನೀರು ಹೋಗಂಗಿಲ್ಲ, ಮತ್ತು ಇದು ಸಸಿ ಬಾದಾಗಿ ಹೋಗ್ತಾವ್ರಿ. ಮತ್ತು ಹೆಂಗೆ ಬಳಸೋದ್ರಿ ನಾವು ಸರ್? ಬೆಳೆ ವಿಮೆ ಅದು ಮಾಡಿರ್ತಾರೆ, ಅಂಥ ವಿಮೆ ಅದೇನು ಮಾಡಿಲ್ವಾ ಅಂತ? ಸರ್ ವಿಮೆ ಮಾಡ್ತಾರೆ, ಎಲ್ಲರೂ ವಿಮೆ ಮಾಡ್ತಾರೆ, ನಾವು ಆಹ್ವಾನ ಮಾಡ್ತೇವ್ರಿ. ಆದ್ರೆ ಈಗ ನೋಡ್ರಿ, 31ನೇ ತಾರೀಕು ಲಾಸ್ಟ್ ಇತ್ತಲ್ಲ, 30 ತಾರೀಕನ ಸರ್ವರ್ ಡೌನ್ ಐತ್ರಿ. ಪ್ರಧಾನ ಫಸಲ್ ವಿಮಾ ಯೋಜನಾ ನಾ ರೈತರಿಗೆ ಹೇಳೀನಿ. ರೈತರು ಹೋಗಿದ್ರೆ ವಿಮಾ ಯೋಜನೆಯಾಗ ಅಲ್ಲಿ ರಾತ್ರಿ 8:10 ಮಟ ಪ್ರಯತ್ನ ಮಾಡಿದರು, ಆದರೂ ಕೂಡ ಸರ್ವರ್ ಡೌನ್ ಅಂತ ರೈತರಿಗೆಲ್ಲ ಇದು ಮಾಡಿಲ್ಲ. ಮತ್ತು ರೈತರಿಗೆ ಏನು ಮಾಡೋರು, ಇವ್ರು ಪರಿಹಾರ ಕೊಡೋರ 2800 ರೂಪಾಯಿ ಕೊಡ್ತಾರೆ ಎಕರೆಗೆ. ಮತ್ತು ಈಗ DAP ಖತ 10, 26, 2300, 2400 ಆಗೈತೆ ರೀ. ಮತ್ತು ಎಕರೆಗೆ ನಾವು 30-40 ಸಾವಿರ ರೂಪಾಯಿ ಹಾಕೋದು. ಮತ್ತು ಇಂಥ ಈಗ ಮಾಡೋರು ಎಲ್ಲ ರೈತರ ಅಂದ್ರೆ ಭಾಳ ಸಂಕಟ ಆಗೈತೆ ರೀ ರೈತರಿಗೆ. ಇಲ್ಲಿಂದ ಏನೆಲ್ಲ ಬೆಳಿತಾರೆ ರೀ ಈ ಒಂದು? ಈಗ ನೋಡ್ರಿ, ಈ ಮುಂಗಾರು ಬೆಳೆ ನಾವು ಬಾಸುಮತಿ, ಇಂದ್ರಾಯಣಿ ಮತ್ತು ಇತರ ಭತ್ತ ನಾವು ಬೆಳಿತೀವಿ ರೀ. ಅದ್ರ ಮೇಲೆ ಹಿಂಗಾರು ಬೆಳೆ ಅಂದ್ರೆ ಕಡ್ಲಿ, ಇಲ್ಲಿಂದ ಮಸೂರು ಐತ್ರಿ, ಇದು ಚೆನ್ನಂಗಿ ಐತ್ರಿಲ್ಲ, 350 ರೂಪಾಯಿ ಕಿಲೋ ಐತ್ರಿ. ನೋಡ್ರಿ, ಆದ ಬೆಳೆಯಾಕ ರೈತರಿಗೆ ಸೌಲಭ್ಯ ಮಾಡಿಕೊಡ್ಬೇಕಂತ ಸರ್ಕಾರ ಕಡೆ ನಮ್ದು ಕಳ್ಕಳಿಯ ಕೈ ಮುಗಿದು ವಿನಂತಿ ಐತ್ರಿ ಸರ್. ಸೊ ಇದು ಏನಂದರೆ ಬಳ್ಳಾರಿ ನಾಲ ಅವಾಂತರದಿಂದ ಏನಂದರೆ ಬೆಳಗಾವಿ ತಾಲೂಕಿನ ಏನು 10 ಗ್ರಾಮದ ರೈತರನ್ನ ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಇಂಥದೇ ಸ್ಥಿತಿ ನಿರ್ಮಾಣ ಆಗುತ್ತೆ. ಮಳೆಗಾಲ ಸಂದರ್ಭದಲ್ಲಿ ಈ ರೀತಿ ಬಳ್ಳಾರಿ ನಾಲದಿಂದ ನೀರು ಉಕ್ಕಿ ಹರಿಯುತ್ತೆ. ಇದರಿಂದ ರೈತರು ಬೆಳೆದಂಥ ಬೆಳೆ ಏನೋ ಹಾನಿಯಾಗುವಂಥದ್ದು. ಒಂದು ಕಡೆ ರಾಜ್ಯಾದ್ಯಂತ ಏನು ವಾಡಿಕೆ ಅಷ್ಟು ಮಳೆ ಆಗಿಲ್ಲ, ಅದು ಬೆಳಗಾವಿ ಜಿಲ್ಲೆ ಕೆಲವೊಂದಿಷ್ಟು ಕಡೆ ಮಳೆ ಆಗದ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿದ್ದರೆ, ಇನ್ನು ಕೆಲವು ಕಡೆ ಈ ರೀತಿ ಮಳೆಯಾಗಿ ಏನು ಬೆಳೆ ಕಳೆದುಕೊಳ್ಳುವಂಥ ಆತಂಕದಲ್ಲಿ ಈಗ ರೈತರು ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.